ಶ್ರೀ ಗುರುದೇವೋಭ್ಯೋ ನಮಃ. ಓಂ ನಮೋ ನಾರಾಯಣಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ಕಾರ. ಕಾಮಾಕ್ಷಿ ಅಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ. ಈವರೆಗೆ ಸಬ್ಸ್ಕ್ರೈಬ್ ಆದಂಥ ನಿಮಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಥೇಳಿ ನಿಮ್ಮ ಮುಂದೆ ಕೇಳ್ಕೊಳ್ತಾ ಇದ್ದೇನೆ. ಈವರೆಗೆ ಸಾಕಷ್ಟು ವಿಡಿಯೋಗಳನ್ನು ನಾನು ಮಾಡಿದ್ದನ್ನು ನೀವು ಪ್ರೋತ್ಸಾಹಪೂರ್ವಕವಾಗಿ ನೋಡಿ ನನ್ನನ್ನು ಹುರಿದುಂಬಿಸಿದ್ದೀರ. ಅದಕ್ಕಾಗಿ ನಿಮಗೆ ನಾನು ಆಭಾರಿಯಾಗಿದ್ದೇನೆ. ಈ ದಿನ ನಿಮಗೊಂದು ವಿಡಿಯೋವನ್ನು ತಂದಿದ್ದೇನೆ. ಇದರಲ್ಲಿ ಯಾವುದೇ ಒಂದು ಘಟನೆಗಳು ನಡೆಯೋದಕ್ಕೆ ದಶ ಮುಖ್ಯ ಕಾರಣ ಆಗಿರುತ್ತೆ. ಆ ದಶಾವನ್ನು ನೋಡುವ ಪದ್ಧತಿ ಹೇಗೆ ಅನ್ನುವಂಥ ವಿಚಾರವನ್ನು ನಿಮಗೆ ನಾನು ತಿಳಿಸ್ತೇನೆ. ದಶಾವನ್ನು ಯಾವ ರೀತಿ ನೋಡಬೇಕು ನಾವು, ದಶಾ ಹೇಗೆ ಕೆಲಸ ಮಾಡುತ್ತೆ, ಏನೇನು ಕೆಲಸ ಮಾಡುತ್ತೆ, ಆ ದಶಾ ನಮಗೆ ಸೂಚಿಸುವಂಥದ್ದು ಯಾವ ಭಾವಗಳನ್ನ, ಏನನ್ನ, ಆಗುತ್ತಾ ಅಥವಾ ಇಲ್ವಾ, ಈ ವಿಚಾರವಾಗಿ ಈ ದಿನ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ನಿಮಗೆಲ್ಲ ವಿಡಿಯೋಕ್ಕೆ ಸ್ವಾಗತ. ಯಾವುದೇ ದಶಾ ನಮಗೆ ಎಲ್ಲ ರೀತಿಯ ಘಟನೆಗಳನ್ನು ಜರುಗಿಸೋದಕ್ಕೆ ಪೂರಕವಾಗಿರಬೇಕು. ಹಾಗೆ ನೋಡಬೇಕು ಅಂತ ಈಗ ಅದನ್ನು ಉದಾಹರಣೆ ಸಮೇತ ಹೇಳಬೇಕು ಅಂತಂದರೆ, ನೀವು ಯಾವುದೋ ಒಂದು ಊರಿಗೆ ಹೋಗಬೇಕು ಅಂತ ಹೇಳಿ ಬಸ್ ಸ್ಟ್ಯಾಂಡಿಗೆ ಹೋಗ್ತೀರಾ. ಬಸ್ಗಳು ನಿಂತಿರುತ್ತವೆ. ಒಂದೊಂದು ಬಸ್ಸು ಒಂದೊಂದು ದಿಕ್ಕಿಗೆ ಹೋಗ್ತಾ ಇರುತ್ತೆ. ಉದಾಹರಣೆಗೆ ಇದು ಬಸ್ಸು ಅಂತ ಇಟ್ಕೊಳ್ಳಿ. ಈ ಸರ್ಕಲನ್ನು ಬಸ್ ಸ್ಟ್ಯಾಂಡ್ ಅಂತ ತಿಳ್ಕೊಳ್ಳಿ. ಈ ಸರ್ಕಲ್ನಲ್ಲಿರುವಂತಹ ಬಸ್ ಸ್ಟ್ಯಾಂಡ್ನಲ್ಲಿ 4 ದಿಕ್ಕುಗಳನ್ನು ತೋರಿಸಿದ್ದೇನೆ ನಾನು. ಒಂದು ದಿಕ್ಕಿಗೆ ಹೋಗೋದು ಅಂತಂದರೆ ಇದು 1, 2, 4, 5, 9 ವಿದ್ಯೆ ಕಲೀಲಿಕ್ಕೆ ಹೋಗುತ್ತೆ ಅಂತ. ವಿದ್ಯೆ ಅನ್ನೋ ಊರಿಗೆ ಈ ಬಸ್ ಹೋಗುತ್ತೆ. ಎರಡನೇದಾಗಿ 6, 7, 9, 10 ಇದು ಉದ್ಯೋಗ ಅನ್ನೋ ಊರ ಕಡೆಗೆ ಈ ಬಸ್ ಹೋಗುತ್ತೆ. ಇನ್ನು ದಕ್ಷಿಣಕ್ಕೆ 2, 5, 7, 9 ವಿವಾಹ ಅನ್ನೋ ಊರ ಕಡೆಗೆ ಈ ಬಸ್ ಹೋಗುತ್ತೆ. ಹಾಗೆ ಪಶ್ಚಿಮ ದಿಕ್ಕಿಗೆ 3, 4, 8, 12 ಅನ್ನೋ ಸಂಖ್ಯೆಗಳು ಬರುತ್ತೆ. ಇದು ಆಸ್ತಿ, ವಾಹನ, ಐಷಾರಾಮಿ ವಸ್ತುಗಳು ಕೊಳ್ಳೋದು, ಮಾರೋದು ಎರಡಕ್ಕೂ ಸಂಬಂಧಪಡುವಂತಹ ಊರಿಗೆ ಬಸ್ ಹೋಗುತ್ತೆ. ಇದನ್ನು ನಾವು ಈ ರೀತಿಯಲ್ಲಿ ತಿಳ್ಕೋಬೇಕು. ಇದನ್ನು ಗುರುತಿಸೋದು ಹೇಗೆ ಅಂತಂದ್ರೆ, ಬಸ್ನಲ್ಲಿ ಈ ಬಸ್ಸಿಗೆ ಅಂದ್ರೆ ಈ ಭಾವಗಳಿಗೆ ಆ ಬಸ್ಸಿಗೆ ಬೋರ್ಡನ್ನು ಹಾಕಿದಾಗ ಮಾತ್ರ ಈ ಬಸ್ ಈ ಊರಿಗೆ ಹೋಗುತ್ತೆ ಅನ್ನುವಂಥದ್ದು ನಿಮಗೆ ಪಕ್ಕಾ ತಿಳಿದಿರ್ತದೆ. ಆ ನಂಬರ್ ಇಲ್ಲ, ಆ ಬೋರ್ಡ್ ಇಲ್ಲ ಅಂತಂದರೆ ಆ ಬಸ್ ಯಾವ ಊರಿಗೆ ಹೋಗುತ್ತೆ ಅನ್ನೋದು, ಅಥವಾ ಯಾವ ದಿಕ್ಕಿಗೆ ಹೋಗುತ್ತೆ ಅನ್ನೋದು, ಅಥವಾ ಯಾವುದನ್ನು ಹೇಳ್ತದೆ, ಯಾವ ಕಡೆ ಯಾವ ದಿಕ್ಕಿಗೆ ಯಾವ ಕಾರಣಕ್ಕೆ ಹೋಗ್ತಾ ಇದೆ ಅನ್ನೋದು ಗೊತ್ತಾಗೋದಿಲ್ಲ. ಅದಕ್ಕಾಗಿ ಬೋರ್ಡ್ ಅನ್ನುವಂಥದ್ದು ಸಂಖ್ಯೆ 11 ಇದು ಬರಬೇಕು. ಇದು ಬೋರ್ಡ್. ಈ ಬೋರ್ಡನ್ನು ಮೊದಲೇ ಬಸ್ಸಲ್ಲಿ ಹಾಕಿರ್ಬೋದು, ಅಥವಾ ಡ್ರೈವರ್ ತಂದು ಹಾಕ್ಬೋದು, ಇಲ್ಲವೇ ಕಂಡಕ್ಟರ್ ಬಂದು ಆ ಬೋರ್ಡನ್ನು ಹಾಕ್ಬೋದು. ಇಲ್ಲಿ ಯಾಕೆ ಬಸ್ಸು, ಡ್ರೈವರು, ಕಂಡಕ್ಟರ್ ಅಂತ ಹೇಳಿದೆ ಅಂದರೆ, ಬಸ್ಸು ಅಂತಂದರೆ ದಶಾ, ಡ್ರೈವರ್ ಅಂತಂದರೆ ಭುಕ್ತಿ ಅಂತಂದರೆ ಡ್ರೈವರ್, ಕಂಡಕ್ಟರ್ ಅಂತಂದರೆ ಅಂತರ್ಭುಕ್ತಿ. ದಶಾ, ಭುಕ್ತಿ, ಅಂತರ್ಭುಕ್ತಿ ಎಲ್ಲಾದರೂ ಈ 11 ಇದ್ದು ಈ ಸಂಖ್ಯೆಗಳಿದ್ರೆ ಆ ಊರಿಗೆ ಆ ಬಸ್ಸು ಸುರಕ್ಷಿತವಾಗಿ ಪ್ರಯಾಣ ಬೆಳೆಸ್ತದೆ ಅಂಥೇಳಿ ನೀವು ಕಲ್ಪನೆ ಮಾಡ್ಕೋಬೇಕು. ಅಕಸ್ಮಾತ್ ದಶದಲ್ಲಿ 11 ಇಲ್ಲ, ಅದು ವೀಕ್ ಆಗಿರುತ್ತೆ. ಅಂದರೆ ಅದು ಹೋಗ್ಬೋದು, ಹೋಗದೇನೆ ಇರ್ಬೋದು.
11 ಇದ್ರೆ ಡೆಫಿನೆಟ್ ಆಗಿ ಆ ಊರಿಗೆ ಅದು ಹೋಗೇ ಹೋಗುತ್ತೆ. ಅವಾಗ ನಮಗೆ ಬೇಕಾದಂಥ ಇವೆಂಟ್ಸ್ ನಡೀತದೆ ಅಂಥೇಳಿ ನಾವು ಅಂದ್ಕೋಬೇಕು. ಹಾಗಾದರೆ ಈ ಜಾತಕದ ಮುಖಾಂತರ ನಾವು ನೋಡೋಣ. ಇದು ಯಾರದು ಜಾತಕ ಅಲ್ಲ, ಹೀಗೆ ಒಂದು ಜಾತಕ. 21/9/1995 ಜನನ, ರಾತ್ರಿ 11 ಗಂಟೆ 30 ನಿಮಿಷ, ಶಿವಮೊಗ್ಗದಲ್ಲಿ ಜನನ. ಇದು ಲಗ್ನ ಕುಂಡಲಿ. ಈ ಕುಂಡಲಿಯಲ್ಲಿ ಲಗ್ನ 28 ಡಿಗ್ರಿ 41 ನಿಮಿಷ ಇದೆ, ರವಿ 4 ಡಿಗ್ರಿ 28 ನಿಮಿಷ, ಚಂದ್ರ 28 ಡಿಗ್ರಿ 46 ನಿಮಿಷ. ಈ ರೀತಿಯಲ್ಲಿ ಡಿಗ್ರಿಗಳನ್ನು ನಾನು ಇಲ್ಲಿ ಬರೆದು ತೋರಿಸಿದ್ದೀನಿ. ಲಗ್ನ 28 ಡಿಗ್ರಿ 41 ನಿಮಿಷ ಅಂತಂದರೆ ಇಲ್ಲಿ ಋಷಭ ಲಗ್ನ. ಈ ಋಷಭ ಲಗ್ನದಲ್ಲಿ ಈ ಲಗ್ನ ಪ್ರಾರಂಭ ಆಗುವಂಥದ್ದು 28 ಡಿಗ್ರಿ 41 ನಿಮಿಷಕ್ಕೆ. ನಾನು ಇಲ್ಲಿ ಹೇಳಿದ್ದು ನಿಮಗೆ ಅರ್ಥ ಆಗಲಿಲ್ಲ ಅಂತಂದರೆ ನೀವು ಯಾವುದಾದ್ರೂ ಒಂದು ಆ್ಯಪನ್ನು ತೆಗೆದು ಅದರಲ್ಲಿ ಇದನ್ನು ಈ ಡೇಟು, ಈ ಸಮಯ ಮತ್ತು ಊರು ಹೊಡೆದ್ರೆ ನಿಮಗಿದು ಓಪನ್ ಆಗುತ್ತೆ. ಅಲ್ಲಿ ನೀವು ನೋಡ್ಕೋಬೋದು. ನಿಮಗೆ ಇನ್ನಷ್ಟು ಮಾಹಿತಿ ಆ ಆ್ಯಪ್ನಿಂದ ಸಿಗ್ಬೋದು. ಅದನ್ನು ನೋಡೋದಕ್ಕೂ ಕೂಡ ಒಂದು ಗೈಡೆನ್ಸ್ ಬೇಕಾಗುತ್ತೆ. ಆ ಕಾರಣಕ್ಕಾಗಿ ನಾನು ನಿಮಗೆ ಇದನ್ನು ತಿಳಿಸ್ತಾ ಇದ್ದೇನೆ. ಈಗ ನಾವು ಮೇಯ್ನ್ ಆಗಿ ನೋಡಬೇಕಾಗಿದ್ದು ದಶ. ನಮಗಿಲ್ಲಿ ಈ ಜಾತಕಕ್ಕೆ ಈಗ ನಡೀತಾ ಇರುವಂಥದ್ದು ರಾಹು ದಶ. ರಾಹು ಏನು ಹೇಳ್ತಾ ಇದೆ ಅನ್ನೋದನ್ನ ನಾವು ತಿಳ್ಕೋಬೇಕಾಗಿದೆ. ರಾಹು ನೋಡ್ಬೇಕಂತಂದ್ರೆ ತುಲಾದಲ್ಲಿ ರಾಹು ಇದೆ. ಇಲ್ಲಿ ನಾವು ರಾಹು ಅಂತ ಬರ್ಕೊಂಡು ಬಿಡೋಣ. ಗ್ರಹದ ಕೆಳಗೆ ರಾಹು. ಅದಕ್ಕೆ ನಕ್ಷತ್ರಾಧಿಪತಿ ಬರ್ಕೋಬೇಕಾಗುತ್ತೆ. ನಕ್ಷತ್ರಾಧಿಪತಿ ಬಂದು ಕುಜ ಆಗ್ತಾನೆ. ಉಪನಕ್ಷತ್ರಾಧಿಪತಿ ಬಂದು ಶುಕ್ರ ಆಗ್ತಾನೆ. ನಾನಿನ್ನು ಇದನ್ನ ಈ ಗ್ರಹ, ನಕ್ಷತ್ರಾಧಿಪತಿ, ಉಪನಕ್ಷತ್ರಾಧಿಪತಿ, ಪ್ಲಾನೆಟ್, ಸ್ಟಾರ್ ಲಾರ್ಡ್, ಸಬ್ಲಾರ್ಡ್ ಬಗ್ಗೆ ನಾನು ಹಿಂದಿನ ಸಂಚಿಕೆಯಲ್ಲಿ ನಿಮಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿ ನೋಡ್ಬೇಕು ಅಂತೇಳಿ. ಇಲ್ಲಿ ರಾಹುನ ದಶ ನಡೀತಾ ಇದೆ. ದಶ ರಾಹು. ಈ ದಶ ಏನು ಹೇಳ್ತಾ ಇದೆ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡೋಣ. ಈ ದಶ ಅಂದ್ರೆ ರಾಹು ಎಲ್ಲಿದ್ದಾನೆ ಅನ್ನೋದನ್ನ ನಾವಿಲ್ಲಿ ಮೊದಲು ನೋಟ್ ಮಾಡ್ಕೋಬೇಕಾಗುತ್ತೆ. ರಾಹು ನೋಡಿ ಲಗ್ನದಿಂದ 6ನೇ ಮನೆಯಲ್ಲಿದ್ದಾನೆ. ಆದರೆ ನೀವು 6 ಎಂದು ಬರೆಯೋದು ಹಾಗಿಲ್ಲ. ಯಾಕೆ ಅಂದರೆ ಲಗ್ನ 28 ಡಿಗ್ರಿಯಿಂದ ಪ್ರಾರಂಭ ಆಗಿದೆ. 28 ಡಿಗ್ರಿ ಇಲ್ಲಿಂದ ಇಲ್ಲಿ 1ನೇ ಮನೆ, 2ನೇ ಮನೆ, 3ನೇ ಮನೆ, 4ನೇ ಮನೆ, 5ನೇ ಮನೆ. ಅಲ್ಲಿಗೆ ರಾಹು 5, ಸಂಖ್ಯೆ 5 ಅಂತ ಬರ್ಕೊಳ್ಳಿ. ಬರೀ ರಾಹು 5 ಇಷ್ಟನ್ನೇ ಬರ್ಕೊಂಡ್ಬಿಟ್ರೆ ಸಾಕಾಗುತ್ತಾ? ಆಗೋದಿಲ್ಲ. ರಾಹು ಕೂತಿರುವಂಥದ್ದು ಯಾರ ಮನೆಯಲ್ಲಿ? ಶುಕ್ರನ ಮನೆಯಲ್ಲಿ. ಶುಕ್ರ ಎಲ್ಲಿ ಕೂತಿದ್ದಾನೆ? 4ನೇ ಮನೆಯಲ್ಲಿ ಕೂತಿದ್ದಾನೆ. ಕೆಳಗಡೆ 4 ಅಂತ ಬರೀರಿ. ಇದು ರಾಹು ತೋರಿಸ್ತಾ ಇರುವಂತಹ ಮನೆಗಳು 4. ಶುಕ್ರನ ಮನೆಗಳು ಯಾವುದು? ಲಗ್ನ ಇಲ್ಲಿ 1 ಮತ್ತು 6. 1, 6 ಇದು ಶುಕ್ರನದ್ದಾಯ್ತು. 4, 1, 6 ಶುಕ್ರನದ್ದಾಯ್ತು. ಇನ್ನು ಕುಜ ರಾಹುವಿನ ಜೊತೆ ಕೂತಿದ್ದಾನೆ. ಕುಜನ ಮನೆ ಯಾವುದು ಆಗುತ್ತೆ? ಕುಜ ಕೂತಿರುವಂಥದ್ದು 5 ಬರಲಾಗಿದೆ. 5 ಬಂದಿದೆ, ಬಿಟ್ಬಿಡಿ. 5 ಮತ್ತೊಮ್ಮೆ ಬರೆಯೋ ಅವಶ್ಯಕತೆ ಇಲ್ಲ. ಕುಜನ ಮನೆ ಯಾವುದು? 7 ಮತ್ತು 12. 7, 12. ಈಗ ರಾಹುವಿನ ಮೇಲೆ ಯಾರದಾದ್ರೂ ದೃಷ್ಟಿ ಇದೆಯಾ ಅಂತ ನೋಡ್ಬೇಕಾಗುತ್ತೆ. ರಾಹುವಿನ ದೃಷ್ಟಿ, ಕೇತುವಿನ ದೃಷ್ಟಿ ಮಾತ್ರವೇ ರಾಹುಗಿದೆ. ಶನಿ ದೃಷ್ಟಿ 7, 8, 9, 10. ಗುರು ದೃಷ್ಟಿಯೂ ಇಲ್ಲ. ದೃಷ್ಟಿ ಇದ್ದಲ್ಲಿ ಆ ದೃಷ್ಟಿಯನ್ನು ನೋಡುವ, ದೃಷ್ಟಿ ಬೀರುವ ಗ್ರಹದ
ಸಂಖ್ಯೆಗಳನ್ನು ಕೂಡ ನೀವು ಇಲ್ಲಿ ಬರ್ಕೊಂಡ್ರೆ ಆಗ ರಾಹುವಿನ ಮನೆಗಳು ಪರಿಪೂರ್ಣ ಆಗುತ್ತೆ. ಇದರ ನಂತರ ನೀವು ಕುಜನನ್ನ ನೀವು ಬರಿಬೇಕಾಗುತ್ತೆ. ಮಂಗಳ ಕೂತಿರುವಂತಹದ್ದು 5ನೇ ಮನೆಯಲ್ಲಿ. ಮಂಗಳನ ಇತರೆ ಮನೆಗಳು 7 ಮತ್ತು 12. ಸ್ಟಾರ್ ಲಾರ್ಡ್. ಇನ್ನು ಸಬ್ ಲಾರ್ಡ್ ಶುಕ್ರ ಬರ್ತಾನೆ. ಶುಕ್ರನ ಮನೆಗಳನ್ನು ನಾವು ನೋಡ್ಬೇಕು ಅಂತಂದಾಗ ಶುಕ್ರ ಇಲ್ಲಿ 4ನೇ ಮನೆಯಲ್ಲಿ ಕೂತಿದ್ದಾನೆ. 4 ಬರೀರಿ. ನಂತರ ಶುಕ್ರನ ಇತರೆ ಮನೆಗಳು 1 ಮತ್ತು 5. 1 ಮತ್ತು 6 ಇವಿಷ್ಟು ಮನೆಗಳು. ಈಗ ವಿದ್ಯೆ ಕಲಿಬೇಕಾ? 4ನೇ ಮನೆ ಇದೆ. 4ನೇ ಮನೆ ಇದೆ. ವಿವಾಹ ಆಗಬೇಕಾ? 5 ಮತ್ತು 7ನೇ ಮನೆ ಇದೆ. ಈ ರೀತಿ ನಾವು ಇದನ್ನು ನೋಡಬೇಕು. ಅದರಲ್ಲಿ ಈ ಕೂತಿರುವಂತಹ ಸ್ಥಾನ ಅತಿ ಮುಖ್ಯ ಆಗುತ್ತೆ. ಅದು ಬಿಟ್ಟ ನಂತರ ಕೆಳಗಿನ ಸ್ಥಾನಗಳು ಬರುತ್ತವೆ. ಅತಿ ಮುಖ್ಯ ಕೂತಿರುವಂತಹ ಸ್ಥಾನ. ಇಲ್ಲಿ ನೀವು ಗಮನಿಸಬೇಕಾದ ಒಂದು 11 ಇಲ್ಲಿ ಎಲ್ಲೂ ಬಂದಿಲ್ಲ. ಹಾಗಾಗಿ ಇಲ್ಲಿ ನಡೆಯುವಂತಹ ಘಟನೆಗಳು ನಡೀಬಹುದು, ನಡೆಯದೇ ಇರಬಹುದು. ಇದನ್ನ ಇನ್ನೂ ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದ್ರೆ, ಈ ಪ್ಲಾನೆಟ್ 20% ಫಲಗಳನ್ನ ಸೂಚಿಸುತ್ತೆ. ಸ್ಟಾರ್ ಲಾರ್ಡು 50% ಫಲಗಳನ್ನ ಸೂಚಿಸುತ್ತೆ. ಸಬ್ ಲಾರ್ಡು 30% ಕೆಲಸ ಆಗುತ್ತೆ ಅಂತ ಹೇಳುತ್ತೆ. ಹಾಗಾಗಿ ವಿವಾಹ 5 ಅಂದರೆ ಪ್ರೇಮ ವಿವಾಹ ಆಗಬಹುದು. 4 ಪ್ರೇಮ ವಿವಾಹಕ್ಕೆ ನಿರಾಕರಣೆ ಆಗುತ್ತೆ. 7 ಅನ್ನೋದು ವಿವಾಹ. 6 ಅನ್ನೋದು ವಿವಾಹಕ್ಕೆ ನಿರಾಕರಣೆ. ಇಲ್ಲಿ 5 ಕೂತಿರೋದ್ರಿಂದ ಅವರು ಪ್ರೇಮ ವಿವಾಹಕ್ಕೆ ಮನಸ್ಸು ಮಾಡಬಹುದು. ಆದರೆ ಅದಕ್ಕೆ ಬೋರ್ಡ್ ಬಿದ್ದಿರಬೇಕಾಗುತ್ತೆ. ಬೋರ್ಡ್ ಇಲ್ಲ. ಬೋರ್ಡ್ಗೋಸ್ಕರ ಡ್ರೈವರು ಕಂಡಕ್ಟರು ಬರುವವರೆಗೆ ಈ ವ್ಯಕ್ತಿ ಕಾಯಬೇಕಾಗುತ್ತೆ. ಈ ರೀತಿಯಲ್ಲಿ ದಶವನ್ನ ನೋಡಿದಾಗ ಮಾತ್ರ ಒಂದು ಜಾತಕವನ್ನ ಸರಿಯಾಗಿ ಬಿಡಿಸಬಹುದು. ಅದೇ ಪರಾಶರ ಪದ್ಧತಿಯಲ್ಲಿ ನೀವು ನೋಡಿದಾಗ ಲಗ್ನದಿಂದ 6ನೇ ಮನೆಯಲ್ಲಿ ರಾಹು ಇದೆ. ಹಾಗಾಗಿ ರಾಹುವಿನ ಜೊತೆ ಕುಜನೂ ಇದೆ. ಹಾಗಾಗಿ ವಿವಾಹ ಸಾಧ್ಯವೇ ಇಲ್ಲ ಅಂತ ಹೇಳೋದು ಪದ್ಧತಿ ತಪ್ಪಾಗುತ್ತೆ. ಅಲ್ಲಿಯೂ ಕೂಡ ಡಿಗ್ರಿಯನ್ನ ಹಾಕಿ ನೋಡಿದಾಗ ನಿಮಗೆ ದಶ ಏನು ಹೇಳ್ತಾ ಇದೆ ಅನ್ನುವಂಥದ್ದು ಅರ್ಥ ಆಗುತ್ತೆ. ನೀವು ದಶವನ್ನ ತಿಳ್ಕೋಬೇಕು ಅಂದ್ರೆ ಬಸ್ ಸ್ಟ್ಯಾಂಡಿಗೆ ಹೋಗಿ ಬೋರ್ಡ್ ಇದೆಯಾ ಅಂತ ನೀವು ನೋಡಬೇಕು. ಬೋರ್ಡ್ ಅಂದ್ರೆ 11. ಆ ಬೋರ್ಡ್ ಇದ್ದಂತ ಬಸ್ಸು ಆ ಊರಿಗೆ ಸ್ವಸ್ಥವಾಗಿ ಹೋಗುತ್ತೆ. ಇಲ್ವೇ ಅದಕ್ಕೆ ಅಡೆತಡೆಗಳು, ವಿಘ್ನಗಳು, ತೊಂದರೆ, ತಾಪತ್ರಯಗಳು, ನಿಧಾನಗತಿ ಪ್ರತಿಯೊಂದು ಉಂಟಾಗುತ್ತೆ. ಇದೇನಾದ್ರೂ 6 ಅಂತ ಬಂದ್ರೆ ಆಗ ಇದು ಆ ಕೆಲಸವನ್ನ ಮದುವೆಗಾದ್ರೆ 6 ಬಂದ್ರೆ ಆ ಮದುವೆ ನಿಧಾನ ಆಗೋದಿಲ್ಲ, ಸಾಧ್ಯಕ್ಕೆ ಅಂತೇಳಿ. 4 ಬಂದ್ರೆ ಪ್ರೇಮ ಏನಾದ್ರೂ ಇದ್ರೆ ಅದು ಮುರಿದು ಬೀಳುತ್ತದೆ ಅಂತ ಹೇಳಿ. 7 ಇದ್ರೆ ವಿವಾಹಕ್ಕೆ ಇವರು ತಯಾರಾಗಿದ್ದಾರೆ ಅಂತೇಳಿ. ಅಂಡರ್ಗ್ರೌಂಡ್ ನಲ್ಲಿ 7 ಬಂದಿರೋದ್ರಿಂದ ವಿವಾಹ ಅಂತೂ ಇದೆ, ಆದರೆ ಬೋರ್ಡ್ ಬೇಕಾಗುತ್ತೆ. ಬೋರ್ಡ್ ಇದ್ದಾಗ ಮಾತ್ರ ಈ ದಶಾದಲ್ಲಿ ಅವ್ರು ಬಯಸಿದಂತಹ ಆ ಕೆಲಸ ನಡೆಯುತ್ತೆ ಅಂತೇಳಿ ನಾವು
ಅರ್ಥ ಮಾಡ್ಕೊಳ್ಬೋದು. ಈ ರೀತಿಯಲ್ಲಿ ದಶಾ ಪದ್ಧತಿಯನ್ನು ನೋಡಬೇಕು ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಅದಕ್ಕೆ ಮುಂಚೆ ಈ ಹಿಂದೆ ಪರಿಹಾರದ ಬಗ್ಗೆ ಒಂದು ಕ್ಲಾಸ್ ಮಾಡಿದ್ದೆ. ಬಹಳಷ್ಟು ಜನ ಭಾಗವಹಿಸಿದ್ರಿ. ತಾವೆಲ್ಲರೂ ಸಂತೋಷ ಪಟ್ಟಿದ್ದೀರಿ ಅಂತೇಳಿ ನಾನು ಭಾವಿಸ್ತೇನೆ. ಮುಂದೆ ಏನಾದರೂ ಜ್ಯೋತಿಷ್ಯದ ವಿಚಾರಗಳನ್ನು ತಿಳಿಸೋದಿದ್ರೆ ಇದರ ಮೂಲಕ ತಿಳಿಸ್ತೇನೆ. ತಾವು ಕೂಡ ಭಾಗವಹಿಸುವ ಇಚ್ಛೆ ಇದ್ದವರು ಭಾಗವಹಿಸ್ಬೋದು ಅಂತ ಹೇಳ್ತಾ, ಮತ್ತೊಮ್ಮೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.